ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸ್ವಲ್ಪ ಯೋಚನೆ ನೋಡಿ. ನಿಮ್ಮ ಆಫೀಸ್ನಲ್ಲಿ ಪ್ರಮೋಷನ್ ನಿರ್ಧರಿಸುವುದು, ಇನ್ಕ್ರಿಮೆಂಟ್ ಕೊಡುವುದು ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನ ಅಳೆಯೋದು ಮನುಷ್ಯನಲ್ಲ, ಬದಲಾಗಿ ಒಂದು ಕಂಪ್ಯೂಟರ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿದ್ರೆ ಹೇಗಿರುತ್ತೆ? ಹೌದು, ಇದು ಯಾವುದೋ ಹಾಲಿವುಡ್ ಸಿನಿಮಾದ ಕಥೆ ಅಲ್ಲವೇ ಅಲ್ಲ, ಬದಲಾಗಿ ಇಂದಿನ ಕಾರ್ಪೊರೇಟ್ ಜಗತ್ತಿನ ಕಟು ವಾಸ್ತವ. ಯಂತ್ರಗಳು ಮತ್ತು ಅಲ್ಗಾರಿದಮ್ಗಳು ನಮ್ಮೆಲ್ಲರ ಭವಿಷ್ಯವನ್ನು ನಿರ್ಧರಿಸುವ ಈ ಹೊಸ ಯುಗದ ಬಗ್ಗೆ ಇವತ್ತು ನಾವು ಆಳವಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಇದು ಇವತ್ತಿನ ಅತಿ ದೊಡ್ಡ ಪ್ರಶ್ನೆ. ಆಧುನಿಕ ಉದ್ಯೋಗಿಗಳು ನಿಜವಾಗಿಯೂ ಇಂತಹ ಡಿಜಿಟಲ್ ಭವಿಷ್ಯದ ಕಡೆಗೆ ಹೋಗ್ತಾ ಇದೀವಾ? ನಿಮ್ಮ ಪ್ರತಿಯೊಂದು ಹೆಜ್ಜೆ, ನೀವು ಕಳಿಸೋ ಪ್ರತಿಯೊಂದು ಇಮೇಲ್ ಅನ್ನು ಅಲ್ಗಾರಿದಮ್ಗಳು ಟ್ರ್ಯಾಕ್ ಮಾಡ್ತಾ ಇದ್ರೆ ಆಫೀಸ್ ವಾತಾವರಣ ಹೇಗಿರಬಹುದು? ಈ ತಂತ್ರಜ್ಞಾನದ ಬೆಳವಣಿಗೆ ಉದ್ಯೋಗಿಗಳಿಗೆ ಒಳ್ಳೆಯದೋ ಅಥವಾ ಅಪಾಯಕಾರಿಯೋ ಅನ್ನೋ ದೊಡ್ಡ ಚರ್ಚೆ ಈಗ ಶುರುವಾಗಿದೆ. ಬನ್ನಿ, ಇದರ ಹಿಂದಿನ ಸಂಪೂರ್ಣ ಸತ್ಯಾಂಶವನ್ನು ನಾವಿವತ್ತು ಬಿಡಿಸಿ ನೋಡೋಣ. ಮೊದಲನೇ ಭಾಗದಲ್ಲಿ ಈ ಎಐ ಮೂಲ್ಯಮಾಪನ ಅಥವಾ ಎಐ ಅಪ್ರೈಸಲ್ ಅಂದ್ರೆ ಏನು ಅಂತ ತುಂಬಾ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ನೋಡಿ, ಎಐ ಮೌಲ್ಯಮಾಪನ ವ್ಯವಸ್ಥೆ ಅನ್ನೋದು ಕೇಳೋದಕ್ಕೆ ಸಿಂಪಲ್, ಆದರೆ ಇದರ ಇಂಪ್ಯಾಕ್ಟ್ ತುಂಬಾನೇ ದೊಡ್ಡದು. ಉದ್ಯೋಗಿಗಳ ಕೆಲಸದ ವೇಗ ಮತ್ತು ಗುಣಮಟ್ಟವನ್ನ ಅಳೆಯೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸೋದು ಇದರ ಮುಖ್ಯ ಉದ್ದೇಶ. ಇಲ್ಲಿ ನಾವು ಗಮನಿಸಬೇಕಾದ ರೋಚಕ ವಿಷಯ ಏನಂದ್ರೆ, ಈ ಎಐಗೆ ಯಾವತ್ತೂ ಸುಸ್ತಾಗಲ್ಲ, ಹಾಗೆ ಇದಕ್ಕೆ ಯಾವುದೇ ಮಾನವ ಭಾವನೆಗಳು ಅಂದ್ರೆ ಎಮೋಷನ್ಸ್ ಇರಲ್ಲ. ಈ ಡಿಜಿಟಲ್ ಬಾಸ್ಗೆ ಕಾಫಿ ಬ್ರೇಕ್ ಕೂಡ ಬೇಕಿಲ್ಲ, ಆಫೀಸ್ ಪಾಲಿಟಿಕ್ಸ್ ಅಂತೂ ಮೊದಲೇ ಇಷ್ಟ ಆಗಲ್ಲ. ಇದು ಕೇವಲ ಡೇಟಾ ಮತ್ತು ಅಂಕಿಅಂಶಗಳ ಆಧಾರದ ಮೇಲೆ ಮಾತ್ರ ಕೆಲಸ ಮಾಡುತ್ತೆ. ಹಾಗಾದ್ರೆ ಈ ಡಿಜಿಟಲ್ ಕಣ್ಣು ನಿಖರವಾಗಿ ಏನೆಲ್ಲ ಗಮನಿಸುತ್ತೆ? ಇದರ ವ್ಯಾಪ್ತಿ ಊಹೆಗೂ ನಿಲ್ಕದ್ದು. ನಿಮ್ಮ ಉತ್ಪಾದಕತೆ, ಹಾಜರಾತಿ, ಟಾರ್ಗೆಟ್ ರೀಚ್ ಆಗಿದೀರಾ ಇಲ್ವಾ, ನೀವು ಕಳಿಸೋ ಇಮೇಲ್ಸ್, ನಿಮ್ಮ ಕೆಲಸದ ವೇಗ, ಗ್ರಾಹಕರಿಂದ ಬರೋ ಪ್ರತಿಕ್ರಿಯೆ ಮತ್ತು ತಂಡದಲ್ಲಿನ ನಿಮ್ಮ ಕಾರ್ಯಕ್ಷಮತೆ ಇವೆಲ್ಲವನ್ನೂ ಕೇವಲ ಸೆಕೆಂಡುಗಳಲ್ಲೇ ಲೆಕ್ಕ ಹಾಕುತ್ತೆ. ಇದು ಸಂಪೂರ್ಣವಾಗಿ ಡೇಟಾ ಮೇಲೆ ನಡೆಯೋ ನಿರಂತರ ಪ್ರಕ್ರಿಯೆ. ಈಗ ಎರಡನೇ ಭಾಗಕ್ಕೆ ಬರೋಣ. ಕಾರ್ಪೊರೇಟ್ ಕಂಪನಿಗಳಿಗೆ ಈ ಎಐ ಅಂದ್ರೆ ಯಾಕಿಷ್ಟಿಷ್ಟ? ಕಂಪನಿಗಳ ಕಡೆಯಿಂದ ನೋಡಿದ್ರೆ ಲೆಕ್ಕಾಚಾರ ತುಂಬಾ ಕ್ಲಿಯರ್ ಆಗಿದೆ. ಮೊದಲನೇದು ಫಾಸ್ಟ್ ಡಿಸಿಷನ್ಸ್ ಅಂದ್ರೆ ತ್ವರಿತ ನಿರ್ಧಾರಗಳು. ಎರಡನೇದು ಯಾವುದೇ ಪಕ್ಷಪಾತ ಅಥವಾ ಬಯಾಸ್ ಇರಲ್ಲ. ಮನುಷ್ಯರಲ್ಲಿರೋ ಹಾಗೆ ಫೇವ್ರಿಟಿಸಂ ಇಲ್ಲಿ ನಡೆಯಲ್ಲ. ಎಲ್ಲವೂ ಡೇಟಾ ಆಧಾರಿತ ಮೌಲ್ಯಮಾಪನವಾಗಿರುತ್ತೆ. ಇದರ ಜೊತೆಗೆ ಇದು ಕಂಪನಿಗಳಿಗೆ ಭಾರಿ ಪ್ರಮಾಣದಲ್ಲಿ ಹಣವನ್ನು ಉಳಿಸುತ್ತೆ ಮತ್ತು ಒಟ್ಟಾರೆ ದಕ್ಷತೆಯನ್ನ ಹೆಚ್ಚಿಸುತ್ತೆ. ಇದೇ ಕಾರಣಕ್ಕೆ ಇವತ್ತು ಹಲವಾರು ದೊಡ್ಡ ಸಂಸ್ಥೆಗಳು ಎಐ ಸಿಸ್ಟಮ್ ಕಡೆ ಸಕ್ರಿಯವಾಗಿ ಮುಖ ಮಾಡ್ತಾ ಇರೋದು. ಒಂದು ಮಾತು ನೆನ್ಪಿರ್ಲಿ, ಎಐ ಯಾವುದೇ ನೆಪಗಳನ್ನ ಕೇಳೋದಿಲ್ಲ. ಈ ಒಂದು ವಾಕ್ಯ ಸಾಕು ಎಐ ವ್ಯವಸ್ಥೆ ಎಷ್ಟು ಕಟ್ಟುನಿಟ್ಟಾಗಿದೆ ಮತ್ತು ವಸ್ತುನಿಷ್ಠವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ. ಮನುಷ್ಯರ ತರ ಈ ಸಿಸ್ಟಮ್ಗೆ ಕರುಣೆ, ಸಹಾನುಭೂತಿ ಅಥವಾ ಕಾರಣಗಳನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ. ನೀವು ಗುರಿಯನ್ನ ಮುಟ್ಟಿದ್ದೀರಾ, ಹೌದು ಅಥವಾ ಇಲ್ಲ, ಅಷ್ಟೇ. ಬೇರೆ ಯಾವ ಎಕ್ಸ್ಕ್ಯೂಸ್ ಕೂಡ ಇಲ್ಲಿ ನಡೆಯೋದಿಲ್ಲ. ಈಗ ನಾವು ಮೂರನೇ ಭಾಗದಲ್ಲಿ ನೋಡಬೇಕಾದ ಅತಿ ಮುಖ್ಯವಾದ ವಿಚಾರವೊಂದಿದೆ. ಇದರ ಅನುಕೂಲಗಳೇನು, ಹಾಗೆ ಉದ್ಯೋಗಿಗಳ ಭಯವೇನು ಅಂತ ಹೋಲಿಕೆ ಮಾಡಿ ನೋಡೋಣ. ಒಂದು ಕಡೆ ನೋಡಿದ್ರೆ ಎಐ ವ್ಯವಸ್ಥೆಯಿಂದ ಪಕ್ಷಪಾತ ಕಡಿಮೆಯಾಗಿ ಮೌಲ್ಯಮಾಪನದ ವೇಗ ಮತ್ತು ಪಾರದರ್ಶಕತೆ ಹೆಚ್ಚಾಗುತ್ತೆ. ಉತ್ಪಾದಕತೆಯ ಕಡೆಗೆ ಹೆಚ್ಚಿನ ಗಮನ ಹರಿಸಲು ಇದು ಖಂಡಿತ ಸಹಾಯ ಮಾಡುತ್ತೆ. ಆದ್ರೆ ಮತ್ತೊಂದೆಡೆ ಉದ್ಯೋಗಿಗಳ ಕತೆ ಏನು? ಮನುಷ್ಯನ ಭಾವನೆಗಳೇ ಇಲ್ಲದೆ ಈ ವ್ಯವಸ್ಥೆಯು ಕಚೇರಿಯಲ್ಲಿ ತೀವ್ರವಾದ ಒತ್ತಡವನ್ನು ಸೃಷ್ಟಿಸುವ ಅಪಾಯ ಇದೆ. ಅಪ್ಪಿತಪ್ಪಿ ಡೇಟಾ ಏನಾದ್ರೂ ರಾಂಗ್ ಆದ್ರೆ ಇಡೀ ಜಜ್ಮೆಂಟ್ ತಪ್ಪಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ಇಮೇಲ್ ಮತ್ತು ಚಲನವಲನವನ್ನ ಟ್ರ್ಯಾಕ್ ಮಾಡೋದು ಪ್ರೈವಸಿಗೆ ಅಂದ್ರೆ ಗೌಪ್ಯತೆಗೆ ದೊಡ್ಡ ಪೆಟ್ಟು ಅಲ್ವಾ ಅನ್ನೋ ಆತಂಕ ಉದ್ಯೋಗಿಗಳನ್ನು ಕಾಡ್ತಾ ಇದೆ. ಹಾಗಾದ್ರೆ ನಮ್ಮ ಭವಿಷ್ಯದ ಆಫೀಸ್ ಅಂದ್ರೆ ಅದು ಬರೀ ಡಿಜಿಟಲ್ ಕಣ್ಗಾವಲು ಮಾತ್ರನಾ ಅನ್ನೋ ಗಂಭೀರವಾದ ಆತಂಕ ಈಗ ಎಲ್ಲರಲ್ಲೂ ಮೂಡಿದೆ. ಉದ್ಯೋಗಿಗಳ ಪ್ರತಿಯೊಂದು ನಡೆಯನ್ನು ಕ್ಯಾಮೆರಾಗಳು ಮತ್ತು ಅಲ್ಗಾರಿದಮ್ಗಳ ಮೂಲಕ ನಿರಂತರವಾಗಿ ಟ್ರ್ಯಾಕ್ ಮಾಡುವ ಈ ವ್ಯವಸ್ಥೆಯು ನಮ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಒಂದು ಡಿಜಿಟಲ್ ಜೈಲಿನಂತೆ ಭಾಸವಾಗಬಹುದು. ಇದು ಕೇವಲ ಊಹೆಯಲ್ಲ, ಬದಲಾಗಿ ಅನೇಕರು ಈಗಾಗಲೇ ಎದುರಿಸುತ್ತಿರುವ ವಾಸ್ತವ ಇದು. ನಾಲ್ಕನೇ ಭಾಗದಲ್ಲಿ ಇದರ ವ್ಯಾಪಕ ಪ್ರಭಾವವನ್ನ ಗಮನಿಸೋಣ. ಈ ಟ್ರೆಂಡ್ ಬರೀ ಪ್ರೈವೇಟ್ ಕಂಪನಿಗಳಿಗೆ ಮಾತ್ರ ಸೀಮಿತನಾ? ಖಂಡಿತ ಅಲ್ಲ. ತಜ್ಞರ ಪ್ರಕಾರ ಸರ್ಕಾರಿ ಕಚೇರಿಗಳು ಕೂಡ ನಿಧಾನವಾಗಿ ಈ ಎಐ ಆಧಾರಿತ ವ್ಯವಸ್ಥೆಗಳನ್ನು ಅಳವಡಿಸಿಕೊಳ್ಳಿವೆ. ವಿಶೇಷವಾಗಿ ಹಾಜರಾತಿಯನ್ನು ಕಟ್ಟುನಿಟ್ಟಿನಾಗಿ ಟ್ರ್ಯಾಕ್ ಮಾಡಲು, ಫೈಲ್ಗಳು ಎಷ್ಟು ಬೇಗ ಮೂವ್ ಆಗ್ತಿದೆ ಅಂತ ಗಮನಿಸಲು ಮತ್ತು ಒಟ್ಟಾರೆ ದಕ್ಷತೆಯ ಸ್ಕೋರಿಂಗ್ ಮಾಡಲು ಎಐ ಬಳಕೆಯಾಗಲಿದೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ಇದು ಒಂದೇ ರಾತ್ರಿಗೆ ಜಾರಿಗೆ ಬರೋದು ಕಷ್ಟವಾದರೂ ಈ ನಿಟ್ಟಿನಲ್ಲಿ ಬದಲಾವಣೆಯ ಪ್ರಕ್ರಿಯೆಯಂತೂ ಆಲ್ರೆಡಿ ಶುರುವಾಗಿದೆ. ಹಾಗಾದ್ರೆ ಈ ವ್ಯವಸ್ಥೆಯನ್ನ ಎದುರಿಸೋದು ಹೇಗೆ?
5ನೇ ಭಾಗದಲ್ಲಿ ನಾವು ಭವಿಷ್ಯಕ್ಕೆ ಬೇಕಾದ ಅತ್ಯತ್ಯ ಕೌಶಲ್ಯಗಳ ಬಗ್ಗೆ ಮಾತಾಡೋಣ. ಎಐ ಕೇವಲ ಅಂಕಿಅಂಶಗಳನ್ನ ಮಾತ್ರ ನೋಡುತ್ತೆ ಅನ್ನೋದು ನಮಗೊತ್ತಿರೋ ವಿಚಾರ. ಹಾಗಾಗಿ ಮನುಷ್ಯರಾಗಿ ನಮ್ಮಲ್ಲಿರುವ ವಿಶಿಷ್ಟ ಗುಣಗಳೇ ಭವಿಷ್ಯದಲ್ಲಿ ನಮ್ಮ ಅತಿದೊಡ್ಡ ಶಕ್ತಿಯಾಗ್ಲಿವೆ. ಸೃಜನಶೀಲತೆ, ಅತ್ಯುತ್ತಮ ಸಂವಹನ ಕೌಶಲ್ಯ, ಕ್ಲಿಷ್ಟಕರ ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಎಮೋಷನಲ್ ಇಂಟೆಲಿಜೆನ್ಸ್ ಅಥವಾ ಭಾವನಾತ್ಮಕ ಬುದ್ಧಿಮತ್ತೆ ಭವಿಷ್ಯದಲ್ಲಿ ಅತ್ಯಂತ ಅನಿವಾರ್ಯವಾಗಲಿದೆ. ಈ ಗುಣಗಳನ್ನ ಯಾವುದೇ ಎಐ ಅಲ್ಗಾರಿದಮ್ ಕಾಪಿ ಮಾಡೋಕೆ ಸಾಧ್ಯನೇ ಇಲ್ಲ. ಇದೇ ನಮ್ಮ ಟ್ರಂಪ್ ಕಾರ್ಡ್. ಇನ್ನು ಕೊನೆಯದಾಗಿ 6ನೇ ಭಾಗ, ಅಂತಿಮ ತೀರ್ಪು. ನಾವಿಲ್ಲಿ ಒಂದು ಸಮತೋಲನವನ್ನ ಕಂಡುಕೊಳ್ಳಲೇಬೇಕು. ಎಐ ವೇಗವನ್ನು ನೀಡುತ್ತದೆ, ಆದರೆ ಮಾನವೀಯತೆಯನ್ನ ಬದಲಿಸಲು ಸಾಧ್ಯವಿಲ್ಲ. ಇದು ನಾವೆಲ್ಲರೂ ಒಪ್ಕೊಳ್ಳೇಬೇಕಾದ ಅತ್ಯಂತ ಪ್ರಬಲವಾದ ಸತ್ಯ. ಅಲ್ಗಾರಿದಮ್ಗಳು ಡೇಟಾವನ್ನ ವೇಗವಾಗಿ ವಿಶ್ಲೇಷಿಸಬಹುದು, ದಕ್ಷತೆಯನ್ನ ಹೆಚ್ಚಿಸಬಹುದು, ನಿಜ. ಆದ್ರೆ ಒಂದು ತಂಡವನ್ನ ಮುನ್ನಡೆಸಲು ಬೇಕಾದ ಲೀಡರ್ಶಿಪ್, ಕಷ್ಟದ ಸಮಯದಲ್ಲಿ ಬೇಕಾದ ಸಹಾನುಭೂತಿ ಮತ್ತು ಮಾನವೀಯ ಮೌಲ್ಯಗಳನ್ನ ಯಾವುದೇ ಯಂತ್ರ ತುಂಬಲು ಖಂಡಿತ ಸಾಧ್ಯವಿಲ್ಲ. ಸೊ ಈ ಸಂಪೂರ್ಣ ವಿಶ್ಲೇಷಣೆಯ ನಂತರ ನಿಮ್ಮನ್ನ ಕಾಡುತ್ತಿರುವ ಆ ಕೊನೆಯ ದೊಡ್ಡ ಪ್ರಶ್ನೆಗೆ ಬರೋಣ. ಭವಿಷ್ಯದ ಕೆಲಸದ ವಾತಾವರಣದಲ್ಲಿ ತಪ್ಪು ಒಪ್ಪುಗಳನ್ನು ವಿವೇಚನೆಯಿಂದ ನೋಡುವ ಮನುಷ್ಯ ಬಾಸ್ ಉತ್ತಮನ, ಅಥವಾ ಯಾವುದೇ ಭಾವನೆಗಳಿಲ್ಲದೆ ಕೇವಲ ಡೇಟಾ ಆಧಾರದ ಮೇಲೆ ನಿಖರವಾಗಿ ಅಳೆಯುವ ಎಐ ಬಾಸ್ ಉತ್ತಮನ? ಡಿಜಿಟಲ್ ಕಚೇರಿಯ ಈ ಹೊಸ ವಾಸ್ತವದ ಬಗ್ಗೆ ನಾವೆಲ್ಲರೂ ಆಳವಾಗಿ ಯೋಚನೆ ಮಾಡಬೇಕಾದ ಸಮಯ ಇದು. ಈ ವಿಷಯದ ಬಗ್ಗೆ ಯೋಚಿಸ್ತಾ ಇರಿ. ಇವತ್ತಿನ ಈ ವಿಶ್ಲೇಷಣೆ